ಬೆರಳನ್ನು ಹೋಲುವ ಬೆಂಡೆಕಾಯಿ, ಹಾವನ್ನು ಹೋಲುವ ಪಡವಲಕಾಯಿ, ಬೇಕೆ ಬೇಕೆ ತರಕಾರಿ, ತರತರ ಬಣ್ಣದ ತರಕಾರಿ, ಬೆರಳನ್ನು ಹೋಲುವ ಬೆಂಡೆಕಾಯಿ, ಹಾವನ್ನು ಹೋಲುವ ಪಡವಲಕಾಯಿ, ಹೊರಟು ಚರ್ಮದ ಹಾಗಲಕಾಯಿ, ಗೆರೆ ಗೆರೆ ಇರುವ ಹೀರೆಕಾಯಿ, ಬೇಕೆ ತರಕಾರಿ, ಬೇಕೆ ಬೇಕೆ ತರಕಾರಿ, ತರತರ ಬಣ್ಣ ತರಕಾರಿ, ತರತರ ಬಣ್ಣ ತರಕಾರಿ, ಬೆರಳನ್ನು ಹೋಲುವ ಬೆಂಡೆಕಾಯಿ, ಹಾವನ್ನು ಹೋಲುವ ಪಡುವಲಕಾಯಿ, ಬೆರಳನ್ನು ಹೋಲುವ ಬೆಂಡೆಕಾಯಿ, ಹಾವನ್ನು ಹೋಲುವ ಪಡುವಲಕಾಯಿ, ಬೇಕೆ ಬೇಕೆ ತರಕಾರಿ, ತರತರ ಬಣ್ಣದ ತರಕಾರಿ, ಕೋಲನ್ನು ಹೋಲುವ ನುಗ್ಗೆಕಾಯಿ, ಕೋಲನ್ನು ಹೋಲುವ ನುಗ್ಗೆಕಾಯಿ, ಗೋಳಾಕಾರದ ನಿಂಬೆಕಾಯಿ, ನೀರನ್ನು ಕುಡಿಸುವ ಮೆಣಸಿನಕಾಯಿ, ಬಚ್ಚಿಗೆ ತಕ್ಕ ಬಾಳೆಕಾಯಿ, ನೀರನ್ನು ಕುಡಿಸುವ ಮೆಣಸಿನಕಾಯಿ, ಬಚ್ಚಿಗೆ ತಕ್ಕ ಬಾಳೆಕಾಯಿ, ಬೇಕೆ ಬೇಕೆ ತರಕಾರಿ, ಬಣ್ಣದ ಬಣ್ಣದ ತರಕಾರಿ, ಬೇಕೆ ಬೇಕೆ ತರಕಾರಿ, ಬೇಕೆ ಬೇಕೆ ತರಕಾರಿ, ತರತರ ಬಣ್ಣದ ತರಕಾರಿ, ತರತರ ಬಣ್ಣದ ತರಕಾರಿ, ಕಾಯಿ ಕಾಯಿ ಮಾಡಿ ಉದಾಹರಣೆ ಸೇವಿಸಬೇಕು. ಎಲ್ಲ ನೀರನ್ನು ನಾವು ಶುದ್ಧವಾದ ನೀರನ್ನು ಕುಡಿಬೇಕು. ಶುದ್ಧವಾದ ನೀರನ್ನು ಕುಡಿಬೇಕು. ಆಮೇಲೆ ಆಹಾರವನ್ನಾಗಲಿ ಮತ್ತು ನೀರನ್ನು ಉಚಿತ ಆಹಾರವನ್ನು ನಾವು ಸೇವಿಸಬೇಕು. ಆಮೇಲೆ ಹೊರಗಿನ ತಿಂಡಿ ಶಾಲೆಗೆ ಬರೋಕ್ಕಿಂತ ಪೂರ್ವದಲ್ಲಿ ಮನೆಯಲ್ಲಿ ಸ್ವಚ್ಛತೆಯಿಂದ ಮೈಗೂಡಿಸಿಕೊಳ್ಳಬೇಕು. ತಲೆಯನ್ನು ಬಾಚಿಕೊಳ್ಳೋದಾಗಲಿ, ಸ್ನಾನವನ್ನು ಮಾಡೋದಾಗಲಿ, ಅನಂತರ ಸ್ವಚ್ಛತೆಯಿಂದ ನೀಟಾಗಿ ಶಾಲೆ ಬರಲಿಕ್ಕೆ ರೆಡಿ ಆಗಬೇಕು. ನಂತರ ಮನೆಯಲ್ಲಿ ತಂದಿರ್ತಕ್ಕಂಥ ಹಣ್ಣುಗಳನ್ನಾಗಲಿ ತರಕಾರಿಗಳನ್ನಾಗಲಿ ನೀವೇನ್ ಮಾಡಬೇಕು, ಮೊದಲನ್ನ ಹಂಗೆ ತಿನ್ನುವುದಾಗಲಿ ಅಥವಾ ಅವರನ್ನ ಹಂಗೆ ಹೆಚ್ಚು ಪಲ್ಯ ಮಾಡೋದಾಗಲಿ ಮಾಡೋದಿಲ್ಲ. ಏನ್ ಮಾಡ್ಬೇಕಂಬಂದ ಹೇಳ್ರಿ, ಸ್ವಚ್ಛ